ಹಾಯ್ ವೆಲ್ಕಮ್ ಟು ಮಿನಿ ವ್ಲಾಗ್ ಎ ಡೇ ಇನ್ ಅಜ್ಜೂರು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ವಿ 8 ಗಂಟೆಗೆ. ಅತ್ತೆ ಮಗಳು ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು ಹಾಸನ್ಗೆ ಅಂತ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರ್ ಅತ್ತೆ ಮಗಳು ಎಲ್ಲ ಗೆಡ್ಡೆ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೇ ಬೈಕಲ್ಲಿ ಹೋಗ್ತಿದ್ವಿ. ನೀವೇನು ಹೇಳಿ ಇದ್ರ ಮಜನೇ ಬೇರೆ. ಹೋಗಿದ ತಕ್ಷಣ ಏನು ಮಾಡಬೇಕು ಮತ್ತೆ ನಾವು ಸಿಟಿಗೆ ಹೋಗೋದಕ್ಕೆ ಸ್ವಲ್ಪ ಹೊತ್ತು ಬಸ್ ಕಾಯ್ದ್ವಿ. ಏನಾಯಿತು ಅಂದರೆ 3 ಜನನು ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಟ್ಟಿದ್ವಿ. ಮೊಬೈಲಲ್ಲಿ ಬ್ಯುಸಿ ಆಗಿದ್ದ ಕಾರಣ ಒಂದು ಬಸ್ನ ಬಿಟ್ವಿ. ನೆಕ್ಸ್ಟ್ ಆಟೋ ಹತ್ತೋಣ ಅಂದರೆ ಸುಮ್ಮನೆ ಏನಕ್ಕೆ ಸಿದ್ದರಾಮಯ್ಯಂದು ಫ್ರೀ ಬಸ್ ಇದೆ, ಫ್ರೀ ಬಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಕಾಯ್ದ್ವಿ. ಸರಿ ಆಗೋ ಈಗೋ ಬಸ್ ಬಂತು, ಸೀಟು ಸಿಕ್ತು, ಕೂತ್ಕೊಂಡು ಪೋಸು ಕೊಟ್ಟಾಯಿತು. ಅಲ್ಲಿಂದ ಸೀದಾ ಇಳಿತಿದ್ದಂಗೆ ಚಂದ್ರಪ್ಪಣ್ಣ ಇಳ್ಕೊಂಡ ತಕ್ಷಣ ಏನೂ ತಿಂದಿರಲಿಲ್ಲ. ಹೋಗಿ ಚೆನ್ನಾಗಿ ಮಸಾಲೆ ದೋಸೆ. ಈಗ ಅವಳು ಹಾಸ್ಪಿಟಲ್ಗೆ ನಾವು ಹೋಗ್ತಾ ಇರೋದ್ರಿಂದ ಎಲ್ಲ ಅವಳೇ ಟ್ರೀಟ್ ಕೊಡಿಸ್ಬೇಕು. ಅದಾದಮೇಲೆ ಹಾಸನಿಗೆ ಬಸ್ ಹತ್ತೋದಕ್ಕೆ ಹೋದ್ರೆ ನಮ್ಮ ಪಜಿತಿ ನೋಡಿದ್ರಲ್ಲ ಸಿಕ್ಕಾಬಿಟ್ಟೆ ರಶ್ ಆಗಿತ್ತು. ಅದಾದಮೇಲೆ ಇನ್ನೂ 2-3 ಬಿಟ್ಬಿಟ್ಟು, ಯಾಕೆ ಅಂದರೆ ಅವಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲದ ಕಾರಣ ನಾವಾಗಿರೋ ನಿಂತ್ಕೋತಿದ್ವಿ. ಬಟ್ ನಮ್ಮ ಅತ್ತೆ ಮಗಳಿಗೆ ಆಗ್ತಿರ್ಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬಸ್ ಸಿಕ್ತು. ಲಾಸ್ಟ್ ಸೀಟಲ್ಲಿ ಹೇಗೋ ಕೂತ್ಕೊಂಡು ಹೋದ್ವಿ. ಅಲ್ಲೂ ಏನಾರು ಒಂದು ಸಾಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಗ್ ಆಡುವಾಗ ಅವಳು ತುಂಬ ನಗ್ತಿದ್ಲು ಅಂತ ಚೆನ್ನಾಗಿ ಓದೇ ತಿಂದು. ಅಲ್ಲಿಂದ ಇಳಿದು ಫುಲ್ಲು ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಲ್ಲಿ ಏನು ತೋರಿಸೋದು ಗುರು, ಸೀದಾ ಮತ್ತೆ ಬಸ್ ಹತ್ಬಿಟ್ಟು ನಮ್ಮ ಊರಿಗೆ ಬಂದೇ ತಕ್ಷಣ ಮೆಸ್ ಊಟ ಮಾಡಿದ್ವಿ. ಯಾಕೆ ಅಂದರೆ ನಮ್ಮ ಅಜ್ಜಿಗೆ ಹೋದರೆ ದೇವ್ರಣೆ ಮೀನು ಸಾಂಬಾರು ತಂಗ್ಳು ಸಾಂಬಾರು ಮಿಕ್ಕಿತ್ತು, ಅದನ್ನೇ ಕೊಡುತ್ತೆ ಅಂತ ಗೊತ್ತಿತ್ತು. ಯಾಕೆ ಚಾನ್ಸ್ ತೊಗೋಬೇಕು ಅಂತ ಮಾಡಿದ್ವಿ. ಸರಿ ಸಂಜೆ ಆಗ್ತಿದ್ದಂಗೆ ಒಂದು ಕಂಟೆಂಟ್ ಇತ್ತು. ಏನಂದರೆ ಸತ್ತವರು ಮನೆ ಮುಂದೆ ನಮ್ಮ ಕಡೆಯವರು ಹೇಗೆ ಬಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ಹಿರಿಕರನ್ನೆಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಡ್ಕೊಳ್ಳೋದಕ್ಕೆ ಬರುತ್ತೆ. ಸೊ ನೆಕ್ಸ್ಟು ನಮ್ಮ ಕಂಟೆಂಟಲ್ಲಿ ಅದನ್ನು ಬಿಡ್ತೀವಿ, ನೋಡಿ ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಈ ಕಂಟೆಂಟ್ ಮಾಡೋಣ ಅಷ್ಟೊಳಗೆ ಎಷ್ಟು ನಕ್ಕಿದ್ದೀನಿ ಅಂದರೆ ನಿಜವಾಗ್ಲೂ ಈ ಕಂಟೆಂಟ್ ಮಾಡೋದಕ್ಕೆ ನಂಗೆ ಗಡ್ಸಿದ್ಯಾ ಅಂತ ಅನ್ನಿಸ್ತು. ಅದಾದಮೇಲೆ ಒಂದು ಸ್ವಲ್ಪ ಚಿಟ್ ಮಾಡಿ ಚೆನ್ನಾಗಿ ಊಟ ಮಾಡಿ ರಾತ್ರಿ 11 ಗಂಟೆ ಆಯಿತು. ಊರೊಳಗಡೆ ಎಲ್ಲರಿಗೂ ಕೂತ್ಕೊಂಡು ಚೌಕ ಬರ ಆಡಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆಟ ಆಡ್ಬಿಟ್ಟು ಹೋಗಿ ಮಲ್ಕೊಂಡ್ವಿ 12 ಗಂಟೆಗೆ.